ನಮ್ಮಂಥ ಸಂಘಟನೆ ಅಗತ್ಯ ಇರ್ತಿರ್ಲಿಲ್ಲ. ಹಂಗಾಗಿ ಆ ಸಮಸ್ಯೆಗಳನ್ನು ಜಾರಿಗೊಳಿಸೋದಕ್ಕೋಸ್ಕರ ನಮ್ಮ ಪ್ರಾಣ ಹೋಗ್ತದೆ. ಲ್ಯಾಂಡ್ ಟು ದಿ ಕಿಲ್ಲರ್ ಅಂತ, ಉಳುವವನಿಗೆ ಭೂಮಿ, ಉಳುವವನ ಭೂಮಿ ಕೇಳಿದ್ರೆ ಬಂದೂಕಿನ ಸಾಯಿಸಿ ಸ್ಲಮ್ಮಲ್ಲಿ ಜೀವನ ಮಾಡಲಿಕ್ಕೆ ಅಥವಾ ಮನೆಗೆ ಕಟ್ಕೊಳ್ತಕ್ಕಂಥದ್ದು ಒಂದು ಮೂಲಭೂತವಾಗಿರ್ತಕ್ಕಂಥ ಕರ್ತವ್ಯ. ಈ ಕರ್ತವ್ಯಗಳಿಗೋಸ್ಕರ ನಾವು ಲ್ಯಾಂಡ್ ಮಾಫಿಯಾ ವಿರುದ್ಧ, ಶಾಂಡ್ ಮಾಫಿಯಾ ವಿರುದ್ಧ, ಎಲ್ಲ ಮಾಫಿಯಾಗಳ ವಿರುದ್ಧ ನಾವಿವತ್ತು ಹೋರಾಟ ಮಾಡಬೇಕು. ಪೌರ ಕಾರ್ಮಿಕರಾಗಿದ್ದರೆ ಅವ್ರಿಗೆ ಸಪ್ರೇಟ್ ವೇತನ ಕೊಡೋದಕ್ಕೆ ಹೋರಾಟ ಮಾಡಬೇಕು. ಯಾವುದನ್ನು ಕೂಡ ಸಂವಿಧಾನದ ಪ್ರಕಾರ ಸರಾಗವಾಗಿ ಜಾರಿ ಆಗ್ತಕ್ಕಂಥ ಸಂದರ್ಭ ಈ ದೇಶದಲ್ಲಿಲ್ಲ, ಕರ್ನಾಟಕ ಅಷ್ಟಲ್ಲ ಈ ದೇಶದಲ್ಲಿಲ್ಲ. ಹಂಗಾಗಿ ಅಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಘಟನೆಗಳೇ ಮಾಡಬೇಕು, ರಾಜಕೀಯ ಪಕ್ಷಗಳು ಮಾಡಲ್ಲ. ಅಧಿಕಾರ ಬರೋದಕ್ಕಿಂತ ಮುಂಚೆ ಅವ್ರು ಏನೋ ಪ್ರಣಾಳಿಕೆಗಳು ಹೇಳ್ತಾರೆ, ಪ್ರತ್ಯೇಕವಾಗಿರ್ತಕ್ಕಂಥ ಸ್ಲಮ್ಗೆ ಒಂದು ಸಚಿವಾಲಯ ಮಾಡ್ತು ಅಂತ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಬಟ್ ಅವು ಫಾಲೋ ಅಪ್ ಆಗುವ ಇಲ್ಲಂದರೆ ನಮ್ಮನ್ನು ಮತ್ತೆ 5 ವರ್ಷದಲ್ಲಿ ಯಾರು ಕೇಳಂಗಿಲ್ಲ. ಹಂಗಾಗಿ ಸಂಘಟನೆ ಇರಲಾರ್ದಲ್ಲಿ ಯಾವುದೇ ಬದಲಾವಣೆ ಆಗಂಗಿಲ್ಲ. ಸ್ವಲ್ಪ ಲೇಟ್ ಆಗ್ಬೋದೇನೋ, ಬಟ್ ಆ ಸಂಘಟನೆ ಎಷ್ಟು ಮಟ್ಟಿಗೆ ಚುರುಕಾಗಿರ್ತದೆ, ಎಷ್ಟು ಮಟ್ಟಿಗೆ ಬಲಿಷ್ಠವಾಗಿರ್ತದೆ, ಎಷ್ಟು ಮಟ್ಟಿಗೆ ಅಡ್ವೊಕಸಿ ಮಾಡಿ ನಾವಿದ್ದಲ್ಲಿಗೆ ಅವ್ರನ್ನ ಕರೆಸ್ತದೆ ಅನ್ನೋ ಜನಬಲ ಇದೆಯಲ್ಲ, ಅದೇ ಅಂತಿಮ. ರಾಜಕೀಯ ಬಲ ನಮಗೆ ಬೇಕು, ಆದರೆ ರಾಜಕೀಯ ಬಲನ ಕನ್ವಿನ್ಸ್ ಮಾಡ್ತಕ್ಕಂಥದ್ದೇ ಜನಬಲ. ಇಲ್ಲಾಂದರೆ ಅವ್ರ ಪಾಡಿಗೆ ಅವ್ರು ಮಾಡಿದ್ರೆ ನಮ್ಮ ಸಂಘಟನೆಗಳ ಅಗತ್ಯ ಇದೆ. ನಾವು ಬಿಡಿಯಾಗಿ ಹಲವಾರು ಸಂಘಟನೆಗಳು ಮಾಡಿಕೊಂಡಿರ್ಬೋದು, ಆದರೆ ಒಟ್ಟಾಗಿ ಜನರ ಅಭಿವೃದ್ಧಿಯನ್ನು ಸಮಗ್ರವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಗುಂಪುಗಳ ಕೊರತೆ. ಹಂಗಾಗಿ ನಮ್ಮ ಗುಂಪಿನ ಅಗತ್ಯ ಇನ್ನೂ ಹೆಚ್ಚಿದೆ.